ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿ ಮಾಡಿದ್ದೀನಿ. ಆನ್ಲೈನ್ ಕ್ಲಾಸಸ್ ಬಗ್ಗೆ ನಾವು ಆನಂದ್ ಎಜುಕೇಷನ್ ಅಕಾಡೆಮಿಯಲ್ಲಿ ನಾವು ಈ ಕೆಳಗಿನ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ನಡೆಸ್ತಾ ಇದ್ದೀವಿ. 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಸು ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ 20 ಸ್ಟೂಡೆಂಟ್ಸ್ ಬ್ಯಾಚ್ ಇದ್ದಾವೆ. 20 ಸ್ಟೂಡೆಂಟ್ಸ್ ಅಷ್ಟೇ. ನಾವು ಮ್ಯಾಕ್ಸಿಮಮ್ 20 ಸ್ಟೂಡೆಂಟ್ಸನ್ನು ನಾವು ಇದನ್ನು ಮಾಡಿದ್ದೀವಿ. ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಸು ಅಥವಾ ಎರಡನ್ನೂ ಮಾಡ್ಬೋದು. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ಜಾಯ್ನ್ ಆಗ್ಬೋದು, 2 ಕ್ಲಾಸಸ್. ಇದು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ. ಇನ್ನು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ನಾವು ಅಕೌಂಟೆನ್ಸಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ. ಅಕೌಂಟೆನ್ಸಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ಸನ್ನು ಇದರಲ್ಲಿ ಸ್ಟ್ರೆಂತ್ ಬಂದು ಟೋಟಲ್ ನಾವು ಬರೀ ಮ್ಯಾಕ್ಸಿಮಮ್ 30 ಹುಡುಗರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡ್ತೀವಿ. ಅಕೌಂಟೆನ್ಸಿ PUC ಫಸ್ಟ್ ಇಯರ್ಗೆ ಮತ್ತು PUC ಸೆಕೆಂಡ್ ಇಯರ್ಗೆ, ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀವಿ. ದೆನ್ BCom 1 ಮತ್ತು 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ, BCom ಮೊದಲನೇ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಆ್ಯಂಡ್ 2 ಅಂದರೆ 1 ಫಸ್ಟ್ ಸೆಮ್ಮಿಗೆ, ಸೆಕೆಂಡ್ ಸೆಮ್ಮಿಗೆ, ಈ ರೀತಿ ಅಕೌಂಟೆನ್ಸಿ ಕ್ಲಾಸಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಲಾಸಸ್ BCom ಫಸ್ಟ್ ಸೆಮಿಸ್ಟರ್ ಮತ್ತು BCom ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಮ್ಯಾಕ್ಸಿಮಮ್ 30 ಸ್ಟೂಡೆಂಟ್ಸಿಗೆ ಮಾತ್ರ ನಮ್ಮಲ್ಲಿ ಅವಕಾಶ ಇದೆ. ಓನ್ಲಿ 30 ಸ್ಟೂಡೆಂಟ್ಸನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ದೆನ್ BCom ಥರ್ಡ್ ಸೆಮಿಸ್ಟರ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್, ಇದರ ಜೊತೆಗೆ BBAಕ್ಕೂ ಈ ಸಿಲೆಬಸ್ ಅದ. ಫೈನಾನ್ಷಿಯಲ್ ಅಕೌಂಟಿಂಗ್ BBA ಫಸ್ಟ್ ಸಮ್, BBA ಸೆಕೆಂಡ್ ಸೆಮಿಸ್ಟರ್. ಅದೇ ರೀತಿ BCom BBA ಥರ್ಡ್ ಸೆಮಿಸ್ಟರ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ಗೆ ಕಾರ್ಪೊರೇಟ್ ಅಕೌಂಟಿಂಗ್ ಕ್ಲಾಸಸನ್ನು ಮಾಡ್ತಾಯಿದ್ದೀವಿ. ಅದು ಥರ್ಡ್ ಸೆಮ್ಮಿಗೆ ಕಾರ್ಪೊರೇಟ್ ಅಕೌಂಟಿಂಗ್ 1, ಆಮೇಲೆ ಫೋರ್ತ್ ಸೆಮ್ಮಿಗೆ ಕಾರ್ಪೊರೇಟ್ ಅಕೌಂಟಿಂಗ್ 2 ಅಂತೇಳಿ ಮಾಡ್ತಾಯಿದ್ದೀವಿ. ಇದಕ್ಕೂ ನಾವು ಮ್ಯಾಕ್ಸಿಮಮ್ 30 ಸ್ಟೂಡೆಂಟಿಗೆ ಮಾತ್ರ ಅವಕಾಶವನ್ನು ಇಟ್ಟಿದ್ದೀವಿ. ಅದೇ ರೀತಿ BCom ಮತ್ತು BBA ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮಿಸ್ಟರ್ ಸ್ಟೂಡೆಂಟಿಗೆ, BCom ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮಿಸ್ಟರ್ ಸ್ಟೂಡೆಂಟಿಗೆ ಕಾಸ್ಟ್ ಅಕೌಂಟಿಂಗ್ 1 ಫಾರ್ ಫಿಫ್ತ್ ಸೆಮಿಸ್ಟರ್, ಕಾಸ್ಟ್ ಅಕೌಂಟಿಂಗ್ 2 ಫಾರ್ ಸಿಕ್ಸ್ತ್ ಸೆಮಿಸ್ಟರ್ ಸ್ಟೂಡೆಂಟಿಗೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಇದು BCom ಫಿಫ್ತ್ ಸೆಮ್ಮಿಗೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 1, ಆಮೇಲೆ ಸೆಕೆಂಡ್ BCom ಸಿಕ್ಸ್ತ್ ಸೆಮ್ಮಿಗೆ, BBA ಸಿಕ್ಸ್ ಸೆಮ್ಮಿಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2. ಈ ರೀತಿ ಇವನ್ನ ನಾವು ಕ್ಲಾಸಸನ್ನು ಮಾಡ್ತೇವೆ. ಇದಕ್ಕೂ ಮ್ಯಾಕ್ಸಿಮಮ್ 30 ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ. ಈ ರೀತಿ ಆನ್ಲೈನ್ ಕ್ಲಾಸಸನ್ನು ನಾವು ಆನಂದ್ ಎಜುಕೇಷನ್ ಅಕಾಡೆಮಿ ಒಳಗೆ ಮಾಡ್ತಾಯಿದ್ದೀವಿ. ಆನ್ಲೈನ್ ಕ್ಲಾಸಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅದ ನಿಮಗೆ? ಮೊದಲನೇದಾಗಿ ಟೈಮ್ ಸೇವ್ಡ್. ನೀವು ಕಾಲೇಜಿಂದ ಬಂದು ಮತ್ತೆ 4 ಗಂಟೆಗೆ ಎದ್ದು 4 ಗಂಟೆಯಿಂದ ನೀವು 5 ಗಂಟೆ ಕ್ಲಾಸ್ ಅದ ಅಂದರೆ ನಿಮ್ಮ ಟ್ಯೂಷನ್ ಕ್ಲಾಸ್ ನೀವು 4 ಗಂಟೆಗೆ ಬಿಡ್ತೀರಿ. 4 ಗಂಟೆಗೆ ಬಿಟ್ಟು 5 ಗಂಟೆಗೆ ಹೋಗಿ ಕ್ಲಾಸಸ್ ಮುಗಿಸ್ಕೊಂಡು ಮತ್ತು 6 ಗಂಟೆಗೆ ನೀವು ಅಲ್ಲಿಂದ ಬಿಟ್ಟರೆ 1 ಅವರ್ ಕ್ಲಾಸ್ ಮುಗಿಸ್ಕೊಂಡು ಮತ್ತು ನೀವು ಮನೆಗೆ ಬಂದು ಹತ್ತೋದು 7 ಗಂಟೆ. ಇಲ್ಲಿ 1 ಅವರು 2 ಅವರ್ಸ್ 3 ಅವರ್ಸ್ ಟೈಮ್ ಬಹಳಷ್ಟು ವೇಸ್ಟ್ ಆಗ್ತದೆ. ಅದನ್ನು ನೀವು 1 ಅವರ್ ಮನೆಯಲ್ಲಿ ಕೂತ್ಕೊಂಡು ನೀಟಾಗಿ ನಿಮ್ಮ ಹತ್ರ ಎಲ್ಲ ಸ್ಟೂಡೆಂಟ್ ಕಡೆಯೂ ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇದ್ದಾವೆ. ಆ ಮೊಬೈಲ್ಸ್ನಲ್ಲಿ ಕೂತ್ಕೊಂಡು ನೀವು ಸ್ಟಡಿ ಮಾಡಿದರೆ, ಕೂತ್ಕೊಂಡು ಅಭ್ಯಾಸ ಮಾಡಿದರೆ, ಕೇಳಿದರೆ, ಆನ್ಲೈನಲ್ಲಿ ಕೊಟ್ಟಂಥ ಪ್ರಾಬ್ಲಮ್ಸನ್ನು ಬಿಡಿಸಿದರೆ, ನಾವು ಬೋರ್ಡ್ ಮೇಲೂ ಪ್ರಾಬ್ಲಮ್ಸ್ ಬಿಡಿಸ್ತೀವಿ. ಆಮೇಲೆ ಹೆಚ್ಚಿನ ಹೋಮ್ವರ್ಕನ್ನು ಕೊಟ್ಟು ಪ್ರಾಬ್ಲಮ್ಸನ್ನು ಬಿಡಿಸ್ಲಿಕ್ಕೆ ಆಗ್ತದೆ. ಅದರ ಜೊತೆಗೆ ನೀವು ಕೊಡುವಂಥ ಕಮೆಂಟ್ಸು ಮತ್ತು ನೀವು ಕೇಳುವಂಥ ಪ್ರಶ್ನೆಗಳಿಗೂ ಉತ್ತರ ನೀಡಲಿಕ್ಕೆ ಆಗ್ತದೆ. ಆಮೇಲೆ 1-to-1 ಇಂಟ್ರಾಕ್ಷನ್ನು ಇರ್ತದೆ. ಆ ರೀತಿ ಮಾಡಿಕೊಂಡು ನಾವು ಈ ಕ್ಲಾಸಸನ್ನು ಮಾಡ್ತೀವಿ. ಇದರಿಂದ ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ನಿಮ್ಮ ಟೈಮ್ ಸೇವ್ ಆಗ್ತದೆ. 1 ಅವರ್ ಮಾತ್ರ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಪಾಠವನ್ನು ನೀಟಾಗಿ ಕೇಳಿದಿರಿ, ಲಕ್ಷ್ಯ ಕೊಟ್ಟಂದರೆ ನೀವು ಬಹಳಷ್ಟು ಟೈಮ್ ನೀವು ಸೇವ್ ಮಾಡ್ಬೋದು. ಎರಡನೇದು ಬಂದು ಮನಿ ಸೇವ್ಡ್. ಇಲ್ಲಿ ನೀವು ಟ್ಯೂಷನ್ ಫೀಸು ಕಟ್ತೀರಿ, ಅದರ ಜೊತೆಗೆ ನಿಮ್ಮ ಹೋಗು ಬರುವ ಖರ್ಚು
ನೀವು ಬಸ್ಸಿಗೆ ಹೋಗ್ತಾ ಇದ್ದರೆ ಬಸ್ ಫೇರ್, ಹೋಗ್ತಾ ಬಸ್ ಫೇರು, ಬರ್ತಾ ಬಸ್ ಫೇರು, ಈ ಬಸ್ ಫೇರನ್ನು ನೀವು ಎಕ್ಸ್ಪೆನ್ಸಸ್ ಮಾಡ್ತೀರಿ. ಅಥವಾ ನೀವು ಬೈಕು, ಸ್ಕೂಟರು ಇವನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದರೆ ಅದಕ್ಕೆ ನೀವು ಹೋಗಲಿಕ್ಕೆ 1 ಲೀಟ್ರು, ಬರಲಿಕ್ಕೆ 1 ಲೀಟ್ರ್ ಪೆಟ್ರೋಲ್ ಹಾಕ್ಕೊತೀರಿ. ಈ ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು ನಿಮಗೆ ಬರ್ಡನ್ ಆಗ್ತದೆ. ಈಗ 1,000 ರೂಪಾಯಿ ನೀವು ಸಪೋಸ್ ಟ್ಯೂಷನ್ ಫೀಸ್ ಇದ್ದರೆ ನೀವು 5,000 ರೂಪಾಯಿ ಖರ್ಚು ಮಾಡ್ತೀರಿ 1 ಅವರ್ ಡೈಲಿ ಟ್ಯೂಷನ್ ಕ್ಲಾಸಿಗೆ ಹೋಗಿ ಬರಲಿಕ್ಕೆ. ಈ ಒಂದು ನಿಮ್ಮ ಎಕ್ಸ್ಪೆನ್ಸಸ್ ಉಳಿತದ. ಹೋಗೋದು ಬರೋದು ಖರ್ಚು ಎಕ್ಸ್ಪೆನ್ಸಸ್ ಉಳಿತದೆ. ದೆನ್ ಮೂರನೇದು ಬಂದು ಸೇಫ್ಟಿ ಮೇಜರ್ಸ್. ಇವತ್ತು ಬಸ್ಸಿನಲ್ಲಿ ಅಡ್ಡಾಡೋದು, ವೆಹಿಕಲ್ ತೊಗೊಂಡು ಅಡ್ಡಾಡೋದು ಎಷ್ಟು ಕಷ್ಟ ಅದ, ರೋಡ್ನಲ್ಲಿ ಟ್ರಾಫಿಕ್ಕು ಎಷ್ಟು ಇದು ತೊಂದರೆ ಅದ ಅನ್ನೋದು ನಿಮಗೆಲ್ಲ ಗೊತ್ತದ. ಆ ಕಾರಣಕ್ಕಾಗಿ ಕಾಲೇಜಿಂದ ಬಂದ ಮೇಲೆ ನಿಮ್ಮ ಅಭ್ಯಾಸ ಮಾಡಿಕೊಂಡು, ಊಟ ಮಾಡಿಕೊಂಡು, ನಿದ್ದೆ ಮಾಡಿಕೊಂಡು 1 ತಾಸು ನೀವು 4 ರಿಂದ 5, 5 ರಿಂದ 6 ಈ ರೀತಿ 1 ಅವರ್ ಕ್ಲಾಸಸ್ಸನ್ನು ಆನ್ಲೈನ್ ತೊಗೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಅಡ್ವಾಂಟೇಜ್ ಅದ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೇಫ್ಟಿ ಮೇಜರ್ ಅಂತೇಳಿ ನಾನು ತಿಳಿಸ್ಕೊತೇನೆ. ಇದಕ್ಕಿಂತಲೂ ಹೆಚ್ಚಿನ ಒಂದು ಅದರ್ ಅಡ್ವಾಂಟೇಜಸ್ ಅದಾವ, ಅವನ್ನೆಲ್ಲ ನೀವು ವಿಚಾರ ಮಾಡಿ ಈ ಒಂದು ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗೋದು ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.